ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ ವೀಕ್ಷಕರಿಗೆ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರೆ ಆ ಒಂದು ವಿಶೇಷ ಮಾಹಿತಿ ಏನು ನಮ್ಮ ಸಾಕಷ್ಟು ಯುವ ಜನಾಂಗ ತಮ್ಮದೇ ಆಗಿರ್ತಕ್ಕಂಥ ಒಂದು ಲೋಕದಲ್ಲಿ ಸಂಚಾರ ಮಾಡತಕ್ಕಂಥ ಒಂದು ವಯೋಮಾನದಲ್ಲಿ ಪ್ರೀತಿ ಪ್ರೇಮ ಪ್ರಣಯದಂತಹ ಕೆಲವೊಂದಿಷ್ಟು ಭಾವನಾತ್ಮಕವಾಗಿರ್ತಕ್ಕಂಥ ಸಂಗತಿಗಳಿಗೆ ಒಳಗಾಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಮ್ಮೆ ಏನು ಈ ಪ್ರೀತಿ ಪ್ರೇಮ ಪ್ರಣಯ ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ವಿಲಾಪದಲ್ಲಿ ಆ ಒಂದು ಪ್ರಲಾಪದಲ್ಲಿ ವಿಫಲತೆಯನ್ನ ಹೊಂದಿದಾಗ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ನೋವು ಕಾಣುತ್ತೆ. ಅದರಲ್ಲಿ ಸೋತಿರ್ತಕ್ಕಂಥ ಯುವಕರು ಜೀವನೋತ್ಸಾಹವನ್ನು ಕಳೆದುಕೊಂಡು ವಿಚಲಿತರಾಗಿ ತುಂಬಾನೇ ರೋಷಿ ಹೋಗಿಬಿಟ್ಟಿರ್ತಾರೆ, ಸೋತು ಹೋಗಿರ್ತಾರೆ ಜೀವನದಲ್ಲಿಯೂ ಕೂಡ. ಅಂತವರಿಗೆ ಏನು ಒಂದು ಚೈತನ್ಯವನ್ನ, ಒಂದು ಉತ್ಸಾಹವನ್ನ, ಒಂದು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಜೀವನವನ್ನ ರೂಪಿಸುವತ್ತ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಲೇಖನವನ್ನ ತಮ್ಮ ಮುಂದೆ ಪ್ರಸ್ತುತ ಮಾಡ್ಲಿಕ್ಕೆ ಬಂದಿರತಕ್ಕಂಥದ್ದು ಅದೇ ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಬೆಳೆಯೋದು ಹೇಗೆ. ಹೌದು ವೀಕ್ಷಕರೇ, ನಾವು ನಮ್ಮ ಜೀವನೇ ಅನ್ಕೊಂಡ್ಬಿಟ್ಟು ಏನು ಪ್ರೀತಿ ತೋರಿಸಿರ್ತೀವಿ, ನಮ್ಮ ಜೀವನದಲ್ಲಿ ಅವರೇ ಎಲ್ಲ ಅಂತ ಹೇಳ್ಬಿಟ್ಟು ಭಾವಿಸಿರ್ತೀವಲ್ಲ, ಅಂತವ್ರು ನಮ್ಮನ್ನ ತಿರಸ್ಕರಿಸಿ ನಮ್ಮನ್ನ ಕಡೆಗಣಿಸಿ ಕೊನೆಗೆ ನಮ್ಮ ಮುಂದೆ ತಾವು ಅಹಂಕಾರವನ್ನು ತೋರಿಸಿ ದೊಡ್ಡ ಮಟ್ಟದಲ್ಲಿ ತಮ್ಮ ಒಂದು ಆಟಿಟ್ಯೂಡ್ ಅಂತಕ್ಕಂಥದ್ದನ್ನು ತೋರಿಸ್ತಾ ಹೋಗ್ತಾ ಇರ್ಬೇಕಾದ್ರೆ ಅವರ ಮುಂದೆ ನಾವು ಸೋತಾಗ ನಮ್ಮ ಜೀವನವನ್ನ ಅವ್ರಿಗಿಂತಲೂ ಎತ್ತರ ಮಟ್ಟದಲ್ಲಿ ಉತ್ಕೃಷ್ಟ ಮಟ್ಟದಲ್ಲಿ ಯಾವ ರೀತಿಯಾಗಿ ನಮ್ಮನ್ನ ನಾವು ಗುರುತಿಸ್ಕೊಳ್ಬೇಕು, ಅದಕ್ಕಾಗಿ ನಾವು ಯಾವ ರೀತಿ ತೊಡಗಿಸ್ಕೋಬೇಕು ಅಂತಕ್ಕಂಥ ಒಂದು ಸಣ್ಣ ಮಾಹಿತಿಯನ್ನ ನಾನು ಲೇಖನದ ಮೂಲಕ ಮುದ್ರಣ ಮಾಧ್ಯಮದಲ್ಲಿ ಪ್ರಕಟ ಮಾಡಿದ್ದೆ. ಈಗ ದೃಶ್ಯ ಮಾಧ್ಯಮದ ಮೂಲಕ ತಮ್ಮ ಮುಂದೆ ತರ್ತಾ ಇದೀವಿ. ಮೊದಲನೇ ಅಂತ ಬಂದ್ಬಿಟ್ಟು ಏನು ನಮ್ಮನ್ನ ಕೀಳರಿಮೆ ಕಂಡು ನಮ್ಮನ್ನು ತುಳಿತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರಲ್ಲ, ಅದು ನಾವು ಎಲ್ಲಾ ಅಂತ ಹೇಳ್ಬಿಟ್ಟು ಭಾವಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನಮಗೆ ಏನು ಒಂದು ಟೈಮ್ ನಲ್ಲಿ ಪ್ರೀತಿ ಪಾತ್ರನಾಗಿರ್ತಕ್ಕಂಥ ವ್ಯಕ್ತಿ ನಮ್ಮನ್ನ ಇವಾಗ ತುಂಬಾನೇ ಕೀಳು ಮಟ್ಟದಲ್ಲಿ ನೋಡ್ತಾ ಇರ್ತಕ್ಕಂಥವ್ರ ಮುಂದೆ ನಾವು ಅವ್ರಿಗಿಂತ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು, ಗಣ್ಯ ವ್ಯಕ್ತಿಯಾಗಲು ಚಿಂತನೆಯನ್ನ ಮಾಡ್ಬೇಕಾಗತ್ತೆ ನಾವು. ಹೌದು, ಯಾವ ರೀತಿಯಾಗಿ ಗಣ್ಯ ವ್ಯಕ್ತಿ ಆಗ್ಬೇಕಾಗತ್ತೆ? ಏನು ನನ್ನನ್ನು ಇವಾಗ ಕೀಳಾಗಿ ಕಂಡಿದಾರಲ್ಲ ಅವ್ರ ಮುಂದೆ ನಾನು ಅವ್ರಿಗಿಂತ ಒಂದು ತೂಕ ಜಾಸ್ತಿ ಬೆಳೆದು ತೋರಿಸ್ಬೇಕು. ಅವ್ರಿಗೆ ಏನ್ ಪ್ರೀತಿ ಗೌರವ ಏನು ಘನತೆಗಳು ಸಿಗ್ತಾ ಇದಾವಲ್ಲ ಅವ್ರಿಗಿಂತ ಒಂದು ತೂಕ ಜಾಸ್ತಿ ನನಗೆ ಸಿಗ್ಬೇಕು. ಅದಕ್ಕೆ ನಾನು ಏನ್ ಬೇಕಾದ್ರೂ ಕೂಡ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ತಯಾರಾಗಬೇಕು. ನಾನು ಇನ್ನು ಮುಂದೆ ನನ್ನ ಆ ಒಂದು ಕೆಲಸದಲ್ಲಿ ಮಾತ್ರ ನಾನು ಭಾಗಿಯಾಗಬೇಕು. ನಾನು ಕೇವಲ ನನ್ನ ಬೆಳವಣಿಗೆ ಮತ್ತು ನನ್ನ ಕೌಟುಂಬಿಕ ಬೆಳವಣಿಗೆ ಮಾತ್ರ ಏನ್ ಮಾಡ್ಬೇಕಾಗತ್ತೆ, ಇನ್ನು ಗಮನ ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ತಾವು ಭಾವಿಸ್ಕೋಬೇಕು. ಅದಕ್ಕಾಗಿ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ, ಸಮಾಜದಲ್ಲಿ ಎಲ್ಲರೂ ಗುರುತಿಸ್ಬೇಕು, ನಮ್ಮನ್ನ ಎಲ್ಲರ ಗಮನ ಸೆಳೆಯುವಂತೆ ನಾವು ಸಕಾರಾತ್ಮಕ ಕಾರ್ಯಕ್ಕೆ ಹೆಸರಾಗುವಂಗ ಮೊದಲು ಚಿಂತನೆ ಮಾಡ್ಕೊಂಡು ಆ ನಂತರ ಅದರತ್ತ ಕಾರ್ಯೋನ್ಮುಖರಾಗಬೇಕಾಗತ್ತು. ಆಮೇಲೆ ಎರಡನೇ ಹಂತ ಏನಪ್ಪಾ ಅಂದ್ರ, ಏನು ನಮ್ಮನ್ನ ಅವರು ಕೀಳರಿಮೆಯಿಂದ ನೋಡಿ ಹೋಗಿರ್ತಾರಲ್ಲ, ಸೊ ಅವ್ರು ನೋಡಿರ್ತಕ್ಕಂಥ ದೃಷ್ಟಿಕೋನ ಬೇರೆ. ಆಗ ನಮ್ಮನ್ನ ಬಿಟ್ಟು ಹೋದ್ಮೇಲೆ ಅವರಿಗೆ ನಾವು ಕಾಣ್ತಕ್ಕಂಥ ದೃಷ್ಟಿಕೋನ ಬೇರೆ ತರ ಆಗ್ಬೇಕು. ಯಾಕಪ್ಪ ಅಂದ್ರೆ ಸಮಾಜದಲ್ಲಿ ಎಲ್ಲರಿಗಿಂತಲೂ ನಾವು ಒಬ್ಬ ವಿಶೇಷ ವ್ಯಕ್ತಿಯಾಗಿ ಕಾಣುವತ್ತ ಮುನ್ನಡಿಬೇಕು. ಹಾಗಾದ್ರೆ ವಿಶೇಷ ವ್ಯಕ್ತಿಯಾಗಿ ಕಾಣ್ಬೇಕಾದ್ರೆ ಏನ್ ಮಾಡ್ಕೊಳ್ಬೇಕು ನಾವು? ನೀನು ಎಲ್ಲರ ಕೈಗೆ ಸರಳವಾಗಿ ಸಿಗ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಅಂದ್ರೆ ಎಲ್ಲರಿಗೂ ಸರಳಾಗಿ ಫೋನ್ ಹಚ್ಚಿದ ತಕ್ಷಣ ಟೈಮ್ ಕೊಡುವಂತ ವ್ಯಕ್ತಿ ಆಗ್ಬಾರ್ದು. ಯಾಕಂದ್ರೆ ನಿನ್ನದೇ ಆಗಿರ್ತಕ್ಕಂಥ ಒಂದು ಮೌಲ್ಯ, ಒಂದು ನಿನ್ನ ಬೆಲೆ ಏನಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕು. ಆ ನಿಟ್ಟಿನಲ್ಲಿ ನೀನು ಬದುಕಬೇಕು. ನಿನ್ನ ಸಾಧನೆಯ ಪಥದಲ್ಲಿ ನೀನು ತುಂಬಾ ಬ್ಯುಸಿಯಾಗಿರ್ಬೇಕು ಮತ್ತು ಅದೇ ರೀತಿ ಕ್ರಿಯಾಶೀಲತೆಯಿಂದ ನಿರಂತರ ಬೆಳವಣಿಗೆಯ ತವಕ ನಿನ್ನಲ್ಲಿ ಇರಬೇಕು ಅಂತಕ್ಕಂಥ ಒಂದು ಮುದ್ರಣ ಮಾಧ್ಯಮದಲ್ಲಿ ನಾವು ಪ್ರಕಟಿಸಿರ್ತಕ್ಕಂಥ ಲೇಖನದಲ್ಲಿ ಬರೆದಿರ್ತಕ್ಕಂಥದ್ದು. ಆ ನಂತರ ಮೂರನೇದಾಗಿ ನೋಡೋಣ, ನಮ್ಮ ಮೌಲ್ಯವನ್ನ ನಾವು ಹೆಚ್ಚಿಸ್ಕೊಳ್ಬೇಕು. ಒಬ್ಬ ವ್ಯಕ್ತಿಗೆ ಬೆಲೆ ಸಿಗೋದು ಯಾವಾಗ? ಆತನ ಮಾತು ಮತ್ತು ಆತನ ನಡತೆ, ಆತನ ವ್ಯಕ್ತಿತ್ವದ ಮೂಲಕ ಆತನ ಮೌಲ್ಯವನ್ನ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತು. ಹಾಗಾದ್ರೆ ನಮ್ಮ ಮೌಲ್ಯ ಹೆಚ್ಚಿಸ್ಕೊಳ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಮೊದಲಾಗಿ ಮನಸ್ಸನ್ನು ನಿಯಂತ್ರಿಸುವ ಜಾಣ್ಮೆ ನಮ್ಮಲ್ಲಿ ಇರಬೇಕು. ಅದ್ರ ಜೊತೆಗೆ ಏನು ಈಗಾಗಲೇ ನಾವು ಪ್ರೀತಿ ಪ್ರೇಮ ಅಂತ ಹೇಳ್ಬಿಟ್ಟು ಏನು ನಮ್ಮ ಪ್ರೀತಿ ಪಾತ್ರರಿಗೆ ಕೊಟ್ಟಿರ್ತೀವಲ್ಲ, ಸೊ ಅದನ್ನ ಕೀಳರಿಮೆಯಿಂದ ನೋಡ್ಬಿಟ್ಟು ನಮ್ಮನ್ನ ಕಡೆಗಣಿಸಿ ಹೋಗಿರ್ತಾರಲ್ಲ, ಅಂತವ್ರ ಬಗ್ಗೆ ಕಿಂಚಿತ್ ಕೂಡ ನಾವು ವಿಚಾರ ಮಾಡ್ಲೇಬಾರ್ದು. ಆ ನಂತರ ಕೆಲವೊಂದಿಷ್ಟು ದುಶ್ಚಟಗಳಿಗೆ ಆಕರ್ಷಣೆ ಆಗ್ತಕ್ಕಂಥ ಒಂದು ಟೈಮ್ ಕೂಡ ಬರ್ಬೋದು. ಯಾಕಪ್ಪ ಅಂದ್ರ ಜೀವನದಲ್ಲಿ ಎಲ್ಲಾನು ಬಿಟ್ಟು ಹೋದ್ರು ಅಂತಾಗ ನಾವು ದುಶ್ಚಟಗಳಿಗೆ ಬಲಿ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತು. ಧೂಮಪಾನ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಕೆಲವೊಂದಿಷ್ಟು ಚಟಾರಿಗಳಿಗೆ ಬಲಿ ಆಗ್ತಕ್ಕಂಥ ಅವಕಾಶ ಇರುತ್ತೋ. ಆ ಚಟಾರಿಗಳಿಗೆ ಬಲಿ ಆಗದಂತೆ ನಾವು ನಮ್ಮನ್ನ ನಿಗ್ರಹಿಸಿ ಮುನ್ನಡೆದತ್ತ ಮುಂದಾಗಬೇಕು. ಆ ನಂತರ ಎಲ್ಲರನ್ನ ಸೆಳೆಯುವಂತೆ ನಿಮ್ಮ ವ್ಯಕ್ತಿತ್ವ ಎತ್ತರಿಸಿಕೊಳ್ಳಿ. ಮಾಡುವ ಕೆಲಸದ ಬಗ್ಗೆ ವಿಶ್ವಾಸ ಹೆಮ್ಮೆ ಇರಬೇಕು.
ಏನು ನಿಮ್ಮ ಒಂದು ಮೌಲ್ಯವನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ಕೇವಲ ಎಲ್ಲರೂ ಮಾಡ್ತಾರಲ್ಲ ಅದೇ ಕೆಲಸವನ್ನು ನೀವು ಮಾಡ್ತಾ ಹೋದ್ರೆ ನಿಮ್ಮ ಮೌಲ್ಯ ಏನಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸವನ್ನ ನೀವು ಮಾಡಿ ಎಲ್ಲರನ್ನು ಕೂಡ ಗಮನ ಸೆಳೀತಕ್ಕಂಥ ರೀತಿಯಲ್ಲಿ ನಿಮ್ಮ ಕ್ರಿಯಾಶೀಲತೆಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ನಾನು ಆ ಒಂದು ಲೇಖನದಲ್ಲಿ ಬರೆದಿರ್ತಕ್ಕಂಥದ್ದು. ಆ ನಂತರ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಮೌಲ್ಯವನ್ನ ನೀವು ವೃದ್ಧಿಸ್ಕೋಬೇಕು ಅಂತಕ್ಕಂಥ ಒಂದು ಲೇಖನದಲ್ಲಿ ನಾನು ಬರೆದಿರ್ತಕ್ಕಂಥದ್ದು. ಸೊ ಆ ನಂತರ ನಾವು ವರ್ಚಸ್ಸನ್ನು ಬೆಳೆಸ್ಕೊಳ್ಳುವತ್ತ ಗಮನ ಹರಿಸಬೇಕು. ಮೌಲ್ಯವನ್ನು ಹೆಚ್ಚಿಸ್ಕೊಳ್ಳೋದು ಬೇರೆ, ಆ ನಂತರ ನಮ್ಮ ವರ್ಚಸ್ಸು ನಮಗ್ ನಮ್ದೇ ಆಗಿರ್ತಕ್ಕಂಥ ಒಂದು ವರ್ಚಸ್ ಇತ್ತಂದ್ರ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕಾಗುತ್ತೋ, ಆ ವರ್ಚಸ್ಸಿಗೆ ಬೆಲೆ ಕೊಡ್ಲೇಬೇಕಾಗುತ್ತೋ, ಅದಕ್ಕೊಂದು ಗೌರವವನ್ನು ನೀಡಲೇಬೇಕಾಗುತ್ತೋ. ಹಾಗಾದ್ರೆ ವರ್ಚಸ್ಸನ್ನು ಬೆಳೆಸ್ಕೊಳ್ಳೋದು ಹೇಗೆ? ಸೊ ನಮ್ಮ ವರ್ಚಸ್ಸು ಬೆಳಿಬೇಕಾದ್ರೆ ನಾವು ಏನ್ ಮಾಡಬಾರ್ದು ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅನಾವಶ್ಯಕ ಜಗಳ, ವಾದ, ಘರ್ಷಣೆಗಳಿಗೆ ನಾವು ಗಮನ ಕೊಡಬಾರ್ದು. ಆ ನಂತರ ವಿವಾದಗಳಿಗೆ ನಮ್ಮಲ್ಲಿ ಏನಿರಬಾರ್ದು, ಸ್ಥಳವನ್ನು ಇರಬಾರ್ದು. ಆ ರೀತಿ ನಾವು ಆಲೋಚನೆ ಮಾಡಬೇಕಾಗುತ್ತು. ಆ ನಂತರ ಕುತಂತ್ರಿಗಳ ಬಲೆಗೆ ಬೀಳದಂತೆ ನಾವು ಏನ್ ಮಾಡ್ಬೇಕು, ಜಾಗ್ರತೆಯಿಂದ ಮುನ್ನಡಿಬೇಕು. ಆ ನಂತರ ಬೇರೆ ಇರತಕ್ಕಂತಹ ಹಲವಾರು ಜನ ಪ್ರಚೋದನಕಾರಿಯಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇರ್ತಾರ. ಅಂದ್ರ ಕಿವಿಗಳು ಚೂಸ್ತಕ್ಕಂಥದ್ದಾಗಿರ್ಬೋದು, ಚಾಡಿಕೋರರ ಮಾತುಗಳಾಗಿರ್ಬೋದು, ಇಂಥವುಗಳನ್ನ ನಾವು ಏನ್ ಮಾಡಬಾರ್ದು, ತಲೆ ಕೆಡಿಸ್ಕೊಳ್ಬಾರ್ದು. ಸುಮ್ನೆ ಕೇಳಿ ಅಲ್ಲಿಂದಲೇ ಅನಾವಶ್ಯಕ ಅನಿಸಿ ಬಿಟ್ಟಾಕಿ ಬಿಡ್ಬೇಕು. ಆ ನಂತರ ನಮ್ಮ ಮಾತು ತೂಕವಾಗಿರಬೇಕು ಹಾಗೂ ನಮ್ಮ ನಡತೆ ಮೌಲ್ಯಯುತವಾಗಿರ್ಬೇಕು. ಅದ್ರ ಜೊತೆಗೆ ಪ್ರತಿಯೊಂದು ರೀತಿಯಲ್ಲಿ ವಾಕ್ಚಾತುರ್ಯದಿಂದ ನಾವು ನಮ್ಮನ್ನ ಗುರುತಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ವರ್ಚಸ್ಸು ಬೆಳೆಯುತ್ತೆ. ಆ ನಂತರ ನಮ್ಮ ಮುಂದಿನ ಹಂತವನ್ನು ನಾವು ನೋಡೋಣ. ಉದ್ದೇಶ ಸಿದ್ಧಿಗಾಗಿ ಕಾರ್ಯೋನ್ಮುಖರಾಗಿ. ನಾವು ಈಗ ಏನ್ ನಮ್ಮನ್ನ ಕೀಳರಿಮೆಯಿಂದ ನೋಡಿ ಹೋಗಿರ್ತಾರಲ್ಲ ಅಂತವ್ರ ಮುಂದೆ ನಾವು ಬೆಳಕು ತೋರಿಸ್ಬೇಕು, ಮಾಡಿ ತೋರಿಸ್ಬೇಕು. ನಾನು ಏನ್ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡ್ಕೋಬೇಕಾಗತ್ತು. ಹಾಗಾದ್ರೆ ನಮ್ಮ ಉದ್ದೇಶ ಏನು? ನಮ್ಮನ್ನ ಕೀಳರಿಮೆಯಿಂದ ನೋಡಿರ್ತಕ್ಕಂಥವ್ರು ತಿರುಗಿ ನಮ್ಮನ್ನ ನೋಡ್ಬೇಕು. ಯಾರು ನಮ್ಮನ್ನ ತಿರಸ್ಕಾರದಿಂದ ಕಂಡಿದ್ರು ಅಂತವ್ರು ನಮ್ಮನ್ನು ಸ್ವೀಕಾರ ಮನೋಭಾವದಿಂದ ನಮ್ಮ ಕಡೆ ತಿರುಗಿ ನೋಡಬೇಕು. ಆ ರೀತಿ ನಾವು ಬೆಳಿಬೇಕು ಅಂತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಉದ್ದೇಶವನ್ನು ಹೊಂದಿರತಕ್ಕಂಥ ನಾವು ಯಾವ ರೀತಿಯಾಗಿ ಆ ಉದ್ದೇಶ ಸಿದ್ಧಿಗಾಗಿ ತೊಡಗಿಸ್ಕೊಳ್ಬೇಕು? ಸೊ ಅದಕ್ಕೆ ನಾನು ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ಬರವಣಿಗೆ ಏನಿದೆಪ್ಪ ಅಂದ್ರೆ, ನಿಮ್ಮ ಅಮೂಲ್ಯವಾದ ಬದುಕನ್ನ ಏನ್ ಮಾಡಬಾರ್ದು, ದ್ವೇಷ, ವೈಷಮ್ಯ, ಅಸೂಯೆ, ಹೊಟ್ಟೆ ಕಿಚ್ಚಿಗೆ ಕಾಲಾರನ ಮಾಡಬಾರ್ದು. ನಮ್ಮನ್ನ ಬಿಟ್ಟೋದ್ರು ಅವ್ರ ಬಗ್ಗೆ ನಾವು ದ್ವೇಷ ಭಾವನೆಯಿಂದ, ವೈಷಮ್ಯ ಭಾವನೆಯಿಂದ ಅವ್ರ ಬಗ್ಗೆ ಅಸೂಯೆ, ಹೊಟ್ಟೆ ಕಿಚ್ಚು ಬರ್ಲಿಕ್ಕೆ ಹೋಗಬಾರ್ದು. ನಮ್ಮ ಗಮನ ಏನಿದ್ರು ಕೂಡ ನಮ್ಮ ಗುರಿಯತ್ತ ಇರಬೇಕು. ಸೊ ಅವುಗಳಿಗೆ ನಾವು ಟೈಮ್ ಕೊಟ್ಟರೆ ನಮ್ಮ ಒಂದು ಕಾರ್ಯಸಿದ್ಧಿಗಾಗಿ ಸಮಯ ಸಿಗೋದಿಲ್ಲ. ಸೊ ಆ ಸಿಕ್ಕಂತ ಸಮಯವನ್ನ ನಾವು ನಮ್ಮ ಬೆಳವಣಿಗೆಗೆ ಯೂಸ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದೀವಿ. ಆ ನಂತರ ಶ್ರಮ ಸಾಧನೆಯಕರಿಗೆ ನಿಮ್ಮ ಚಿತ್ತ ವಹಿಸಿ, ನಿಮ್ಮ ಮೇಲಿನ ದೃಢ ನಂಬಿಕೆ ನಿಮಗಿರುವ ಪ್ರಬಲ ಅಸ್ತ್ರ. ಸಂಕಲ್ಪ ಸಿದ್ಧಿಗೆ ಅದುವೇ ಶಸ್ತ್ರ. ನಿರುಪಯುಕ್ತ ಚರ್ಚೆ, ಕೆಲಸಗಳನ್ನ ದೂರವಿಟ್ಟು ನಿಮ್ಮ ಆತ್ಮಿಕ ಹಾಗೂ ದೈಹಿಕ ಸದೃಢತೆ ಬಗ್ಗೆ ಯೋಚಿಸಿ. ಏನು ನಾವು ಮನಸ್ಸು ಮಾಡಿ ನಮ್ಮ ಒಂದು ಕೆಲಸದ ಮೇಲೆ ವಿಶ್ವಾಸವಿಟ್ಟು ನಮ್ಮದೇ ಆಗಿರತಕ್ಕಂತ ಒಂದು ವಿಶ್ವಾಸಿಕ ನಡೆಯ ಮೇಲೆ ಮುನ್ನಡೆದೇ ಆದ್ರೆ ನಾವು ನಮ್ಮ ಒಂದು ಗುರಿಯನ್ನ, ನಮ್ಮ ಕಾರ್ಯಸಿದ್ಧಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ. ಆ ನಿಟ್ಟಿನಲ್ಲಿ ನಾವು ಏನ್ ಮಾಡ್ಬೇಕು, ವಿಚಾರ ಮಾಡಿ ಮುನ್ನಡಿಬೇಕು ಅಂತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಆಮೇಲೆ ಒಂಟಿತನದ ಉಪಯುಕ್ತತೆ. ಯಾಕಪ್ಪ, ಅಲೋನ್ ಫೀಲ್ ಅಂತ ಹೇಳ್ಬಿಟ್ಟು ಅಂದ್ರೆ ಒಂದಿಷ್ಟು ಜನ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಮಾನಸಿಕವಾಗಿ ಕೂಗ್ತಾ ಇದ್ದಾರೆ ಒಂದಿಷ್ಟು ಜನ. ಆದ್ರೆ ಅದೇ ಒಂಟಿತನವನ್ನ ನಾವು ಯೂಸ್ ಮಾಡ್ಕೊಂಡು ಹೇಗೆ ಬೆಳಿಬಹುದು ಅಂತಕ್ಕಂಥದ್ದನ್ನ ಈ ಲೇಖನದಲ್ಲಿ ನಾನು ಬರೆದಿರ್ತಕ್ಕಂಥದ್ದು. ಏನ್ ಬರೆದಿದೆಯಪ್ಪ ಅಂದ್ರೆ, ಆತ್ಮೀಯರು ನಮ್ಮನ್ನ ಏನು ಒಬ್ಬಂಟಿಯಾಗಿ ದೂರ ಬಿಟ್ರಿ ಅಥವಾ ನಮ್ಮನ್ನ ಅಗಲಿದ್ರೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗೆ ಮುದುರಬೇಡಿ. ಒಂಟಿತನವನ್ನ ಪ್ರೀತಿಸಿ, ಗೌರವಿಸಿ, ಅದನ್ನ ನಿಮ್ಮ ಅಭಿವೃದ್ಧಿಗೆ ಬಳಸಿಕೊಳ್ಳಿ. ನಿಮ್ಮ ಅಸ್ತಿತ್ವದ ಮೈಲುಗಲ್ಲು ಸ್ಥಾಪನೆಗೆ ಸಿಕ್ಕ ಸ್ವಾತಂತ್ರ್ಯ ಅಂತ ಭಾವಿಸಿ. ಭವಿಷ್ಯದ ಪ್ರಗತಿಗೆ ಸಿಕ್ಕ ಈ ಸಮಯವನ್ನ ಹಾಳು ಮಾಡದೆ ಆನಂದಿಸಿ ಸದುಪಯೋಗ ಪಡಿಸಿಕೊಳ್ಳಿ. ಈ ಒಂಟಿತನವೇ ನಿಮ್ಮನ್ನ ಮತ್ತೊಬ್ಬರ ಜೀವನದಲ್ಲಿ ಆಯ್ಕೆಯಾಗಿ ಪರಿಗಣಿಸಲು ಅವಕಾಶ ಮಾಡಿಕೊಡಲ್ಲ. ನೀವು ನಿಮ್ಮ ಒಬ್ಬಂಟಿತನ ಅಂತ ಏನಿರಲ್ಲ, ಆ ಒಂಟಿತನದಲ್ಲಿ ನೀವು ನಿಮ್ಮ ಬೆಳವಣಿಗೆಗೆ ಏನೆಲ್ಲ ಮಾಡ್ಕೊಳ್ಬೇಕು ಆ ಎಲ್ಲ ಕೆಲಸಗಳನ್ನ ಸಾಧ್ಯವಾದಷ್ಟು ನಿಮ್ಮ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥದ್ದನ್ನ. ಯಾಕಪ್ಪ, ನೀವು ಒಂಟಿಯಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೀವು ಮತ್ತೊಬ್ಬರ ಜೀವನದಲ್ಲಿ ನೀವು ಆಯ್ಕೆ ಆಗಿರೋದಕ್ಕ ಅದು ಬಿಡೋದಿಲ್ಲ ಅಂತಕ್ಕಂಥ ಒಂದು ಬರವಣಿಗೆಯನ್ನ ಆ ಲೇಖನದಲ್ಲಿ ನಾನು ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಹಾಗಾದ್ರೆ ಆ ನಂತರದ ಹಂತ ಏನು? ನೇರ ಹಾಗೂ ನಿಖರ ವರ್ತನೆ. ನಾವು ನೇರವಾಗಿ ಮತ್ತು ನಾವು ಮಾಡತಕ್ಕಂಥ ನಿಖರವಾಗಿ ಏನು
ಚಿಕ್ಕದಾಗಿದ್ರು ಚೊಕ್ಕದಾಗಿರ್ತಕ್ಕಂಥ ಮಾತುಗಳಾಗಿರ್ಬೇಕು, ನೇರವಾಗಿರಬೇಕು, ನಿಖರವಾಗಿರಬೇಕು, ನಿಷ್ಠವಾಗಿರ್ತಕ್ಕಂಥ ರೀತಿಲಿ ನಾವು ಬದುಕ್ತಕ್ಕಂಥ ಕೆಲಸ ಮಾಡ್ಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನ ಮಾತುಗಳಲ್ಲಿ ಮತ್ತೊಬ್ಬರಿಗೆ ಬಕೆಟ್ ಒಂದಿಷ್ಟು ಬಾಲಂಗೋಚಿಗಳು ಅಂತಕ್ಕಂಥ ನಿಟ್ಟಿನಲ್ಲಿ ನಡೀತಾ ಇರ್ತಾರ. ಆ ಕೆಲವರಲ್ಲಿ ನಾವು ಒಬ್ರಾಗಬಾರ್ದು. ನಮ್ಮ ನೇರ ಹಾಗೂ ನಿಖರ ವರ್ತನೆ ಹೇಗಿರಬೇಕು ಅಂತಕ್ಕಂಥ ಬರ್ದಿರ್ತಕ್ಕಂಥದ್ದು. ಕ್ಷುಲ್ಲಕ ವಿಷಯಗಳ ಚಿಂತೆ ಬಿಟ್ಟು ಬಿಡಿ, ಅಂತವುಗಳನ್ನು ಕೇಳಲು ಸಮಯ ನೀಡಬೇಡಿ. ತಿರಸ್ಕರಿಸಿದವರು ಮುಂದೆ ಪ್ರಬುದ್ಧತೆ ಮತ್ತು ಪ್ರೌಢಿಮೆಯಿಂದ ವರ್ತಿಸಿ ನಿಮ್ಮ ಬಗ್ಗೆ ಗೌರವವಿಲ್ಲದವರನ್ನ ಕಡೆಗಣಿಸಿ. ಹಾಗಂತವರನ್ನ ದ್ವೇಷಿಸಬೇಡಿ. ಮತ್ತೊಬ್ಬರು ನನ್ನ ಪ್ರಪಂಚ ಎಂಬ ವಿಚಾರ ನಿಮ್ಮ ತಲೆಯಲ್ಲಿದ್ರೆ ಆ ಭ್ರಮೆಯಿಂದ ಈಗಲೇ ಹೊರಬನ್ನಿ. ಯೋಗ್ಯತೆ ಇಲ್ಲದವರೊಂದಿಗೆ ನೀವು ಬೆರೀಲಿಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥದ್ದನ್ನ ನಾನು ಆ ಒಂದು ಲೇಖನದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಆ ನಂತರ ನಿಮ್ಮ ಬೆಳವಣಿಗೆ ಮತ್ತೊಂದು ಏನಪ್ಪಾ ಅಂದ್ರೆ ಸಮಯ ಪ್ರಜ್ಞೆಗೆ ಮಹತ್ವವನ್ನು ನೀಡತಕ್ಕಂಥದ್ದು. ಯಾವ ರೀತಿಯಾಗಿರ್ತಕ್ಕಂಥದ್ದಪ್ಪ ಅಂತಂದ್ರ ನಾವಿಲ್ಲಿ ನೋಡೋಣ. ಮೊದಲು ನಿಮ್ಮ ಸಮಯದ ಬೆಲೆ ಹಾಗೂ ಮಹತ್ವಕ್ಕೆ ಆದ್ಯತೆ ನೀಡಿ. ನಿಮ್ಮ ಸಮಯ ಮತ್ತು ಅದರ ಬೆಳವಣಿಗೆಗೆ ನೀವು ನಿಮ್ಮನ್ನ ತೋರಿಸಬೇಕಾಗತ್ತು. ನಿಮ್ಮ ಕೆಲಸಗಳಿಗಿಂತ ಅನಾವಶ್ಯಕ ವ್ಯಕ್ತಿಗಳು ಮುಖ್ಯವೆಂದು ಅನ್ಕೊಳ್ಬೇಡ್ರಿ. ಬೇರೆ ಯಾರಿಗೋಸ್ಕರನೂ ನಿಮ್ಮ ಉಪಯುಕ್ತ ವಿಚಾರಗಳನ್ನ ಹಾಗೂ ನಿಮ್ಮ ಸಿದ್ಧಾಂತಗಳನ್ನ ಬದಲಾಯಿಸಬೇಡ್ರಿ. ನಿಮ್ಮ ಅತ್ಯಮೂಲ್ಯ ಸಮಯ ಏನಿರುತ್ತಲ್ಲ ಅದನ್ನ ಸರಳವಾಗಿ ಯಾರಿಗೂ ಕೂಡ ನೀಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗಾಗಿ ತಿರಸ್ಕರಿಸಿದವರು ಕಾಯುವಷ್ಟು ಕಾರ್ಯೋನ್ಮುಖರಾಗಿ ಯಾರು ನಿಮ್ಮನ್ನು ಕಡೆಗಣಿಸಿ ಹೋಗಿರ್ತಾರಲ್ಲ ಅವ್ರು ವಾಪಸ್ ನಿಮ್ಮನ್ನು ಭೇಟಿ ಆಗ್ಬೇಕಂದ್ರೆ ನಿಮಗಾಗಿ ಕಾಯ್ಬೇಕು. ಆ ರೀತಿ ನೀವು ಬೆಳಿಬೇಕು. ನಿಮ್ಮ ಸ್ವಂತಿಕೆಯನ್ನ ಅಡವಿಟ್ಟು ಇನ್ಯಾರನ್ನು ಪ್ರೀತಿಸುವ ಅಗತ್ಯವಿಲ್ಲ. ನಾನು ಯಾರಿಗೂ ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನೀವು ಏನ್ ಮಾಡ್ಬೇಕು, ಬಾಳೆ ಬದುಕಿ ತೋರಿಸ್ಬೇಕು ಅಂತಕ್ಕಂಥದ್ದನ್ನ ಆ ಲೇಖನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆ ನಂತರ ಸ್ವಂತ ವ್ಯಕ್ತಿತ್ವಕ್ಕೆ ನೀವು ಆದ್ಯತೆಯನ್ನು ನೀಡಬೇಕಾಗತ್ತೆ. ಇಲ್ಲಿ ನಿನ್ನ ಪ್ರತಿಷ್ಠೆಯನ್ನ ನೀನೇ ಬೆಳೆಸ್ಕೋ. ನಿನ್ನ ಬೆಳವಣಿಗೆಗೆ ಇನ್ನೊಬ್ಬರ ಅನುಮತಿ ಬೇಕಾಗಿಲ್ಲ. ನಿನ್ನ ಬಗ್ಗೆ ಯೋಚಿಸಿದವರ ನಿಮ್ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲಲ್ವಾ ಅವರ ಚಿಂತೆ ನೀನ್ ಯಾಕೆ ಮಾಡ್ತೀಯ? ಬೇಡ, ಬಿಟ್ಟು ಬಿಡು. ಹುಡುಗಿಯರ ಹಾಗೂ ಕಾಲೇಜ್ ಜನರ ಹಿಂದೆ ತಿರುಕನ ಹಾಗೆ ನೀನು ತಿರುಗಿ ನಿನ್ನ ಮೌಲ್ಯವನ್ನು ಅನಾವಶ್ಯಕವಾಗಿ ಕಳೆದುಕೊಳ್ಳಬೇಡ. ಯಾರ್ಯಾರನ್ನ ಅನಾವಶ್ಯಕವಾಗಿ ಹೊಗಳಿಕೆ ಹೋಗಿ ಅಂದ್ರೆ ಹೊಗಳ ಭಟ್ಟರನ್ನು ಕರೀತಾರ. ಅನಾವಶ್ಯಕವಾಗಿ ಯಾರ್ಯಾರನ್ನ ಹೊಗಳೋದ್ರಿಂದ ನಿಂಗೂ ಕೂಡ ಬೆಲೆ ಇರಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಗುರಿಯೆಡೆಗೆ ಗಮನವಿರಲಿ. ಅಂದ್ರೆ ಬದುಕಿನಲ್ಲಿ ಬಂದು ಹೋಗ್ತಕ್ಕಂಥ ಪ್ರೀತಿ ಪ್ರೇಮಿಗಳೇ ನಿಮ್ಮ ಗುರಿ ಆಗ್ಬಾರ್ದು. ಭಾವನಾತ್ಮಕ ಪ್ರಚೋದನೆಗೆ ಪ್ರತಿಕ್ರಿಯೆ ನಿಮ್ಮ ಸಂಸ್ಕಾರಿತವಾಗಿರ್ತಕ್ಕಂಥದ್ದಾಗಿರ್ಬೇಕು. ಇಲ್ಲವಾದ್ರೆ ಅದರ ಉತ್ತರ ನಿಮ್ಮ ಮೌನವಾಗಿರಲಿ. ಯಾರೊಂದಿಗೂ ನಿಮ್ಮ ಬಲಹೀನತೆಯನ್ನ ಹಂಚ್ಕೊಳ್ಬೇಡ್ರಿ. ಅವ್ರು ಎಷ್ಟೇ ಕ್ಲೋಸ್ ಆಗಿರ್ಲಿ, ನಿಮ್ ವೀಕ್ನೆಸ್ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಏನು ಹೇಳ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಮುಂದ್ ಒಂದಲ್ಲ ಒಂದಿನ ಅವರೇ ನಮಗೆ ಶತ್ರುಗಳಾಗ್ತಕ್ಕಂಥ ಒಂದು ಸಾಧ್ಯತೆನೂ ಕೂಡ ಇರುತ್ತು. ನಿಮ್ಮನ್ನ ತುಚ್ಛವಾಗಿ ಕಂಡು ತಿರಸ್ಕರಿಸಿದವರು ತಿರುಗಿ ನೋಡಿ ಚಪ್ಪಾಳೆ ತಟ್ಟುವಂತೆ ಬೆಳೆದು ತೋರಿಸಿ ಸಾಧಕರ ಪಟ್ಟಿಯಲ್ಲಿ ಗುರುತಿಸಿಕೊಳ್ಳಿ ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನ ಆ ಲೇಖನದ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು. ಆ ಲೇಖನ ಈಗಾಗಲೇ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿಬಿಟ್ಟಿರ್ತಕ್ಕಂಥದ್ದು. ಉದಯ ವಿಜಯ್ ಅಂತಕ್ಕಂಥ ಒಂದು ಕನ್ನಡ ದಿನಪತ್ರಿಕೆಯಲ್ಲೂ ಕೂಡ ಅದು ಪ್ರಕಟ ಆಗಿರ್ತಕ್ಕಂಥದ್ದು. ತುಂಬಾ ಜನ ಮೆಚ್ಕೊಂಡಿರ್ತಕ್ಕಂಥದ್ದು. UPSC KPSC ಅಂತಕ್ಕಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನವರು ಕೂಡ ಈ ಲೇಖನವನ್ನು ತಮ್ಮಲ್ಲಿ ಹಚ್ಕೊಂಡಿರ್ತಕ್ಕಂಥದ್ದು. ಈ ಲೇಖನಕ್ಕೆ ಲಕ್ಷಾಂತರ ಜನ ಕೂಡ ಇಷ್ಟಪಟ್ಟು ಮೆಚ್ಚಿ ಓದಿರ್ತಕ್ಕಂಥದ್ದು. ಏನು ನಮ್ಮ ಹೊರ ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಕೂಡ ಆ ಲೇಖನವನ್ನು ಓದಿ ನಂಗೆ ಫೋನ್ ಮಾಡಿಬಿಟ್ಟು ಮಾತಾಡಿರ್ತಕ್ಕಂಥದ್ದು. ತುಂಬಾನೇ ಖುಷಿ ಆಗುತ್ತೆ. ಇದೊಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಲೇಖನ ಆಗಿರೋದ್ರಿಂದ ತಾವು ಓದಿ ತಮಗೂ ಕೂಡ ಒಂದು ಸ್ಫೂರ್ತಿ ಸಿಗಬಹುದು ಅಂತ ಹೇಳ್ಬಿಟ್ಟು ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ. ನಮಸ್ಕಾರ.